ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 2016ರ NMMS ಪರೀಕ್ಷೆಯಲ್ಲಿ ನಡೆದಿರತಕ್ಕಂಥ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಹಿಂದಿನ ವರ್ಷದ 2016ರ ಸೈನ್ಸ್ನ ಕ್ವಶನ್ ಪೇಪರ್ಗಳನ್ನು ತಂದಿದ್ದೀನಿ. ಅದರ ಕೀ ಆನ್ಸರ್ಗಳನ್ನು ಸಹಿತನೂ ಕೂಡ ಇದ್ದಾವೆ. ಸೊ ಹಿಂದೆ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ. 2009 ಹಿಡಿದು 2016ರವರೆಗೆ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಹಿಂದಿನ ವರ್ಷದ ಪ್ರಶ್ನೆ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ವಿಶೇಷವಾಗಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಗಳನ್ನು ಹಾಕ್ತಿದ್ವಿ. ಆ ಒಂದು ಪ್ಲೇಲಿಸ್ಟ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ, NMMS ಪರೀಕ್ಷೆ 22-23 ವಿಜ್ಞಾನ ಅಂತಕ್ಕಂಥದ್ದು ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ, ಅವುಗಳನ್ನು ಒತ್ತಿ ನೋಡ್ಬೋದು. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಹಿಂದಿ ಸಮಾಜ ವಿಜ್ಞಾನದಲ್ಲಿನೂ ಕೂಡ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಹಿಂದಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಸಹಿತ ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಅವೆಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಬೆನಿಫಿಟ್ ಆಗ್ತದೆ, ನಿಮ್ಮೆಲ್ಲರಿಗೂ ಕೂಡ ನಾಲೆಜ್ ಹೆಚ್ಚಾಗ್ತದೆ ಅಂತ ಹೇಳ್ತಾ ಶುರು ಮಾಡೋಣ 2016ರ NMMS ಪರೀಕ್ಷೆಯ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು. ಜಡ ಅನಿಲಕ್ಕೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಜಡ ಅನಿಲಕ್ಕೆ ಉದಾಹರಣೆ ಹೀಲಿಯಂ ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ಕಾಯದ ವೇಗ ಏಕರೂಪವಾಗಿದ್ದರೆ ಅದರ ವೇಗೋತ್ಕರ್ಷ ಏನು ಅಂತ ಕೇಳ್ತಾರೆ. ಶೂನ್ಯವಾಗಿರ್ತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಹೈಡ್ರೋಜನ್ ಪರಮಾಣು ರಾಶಿ 1, ಸಲ್ಫರ್ ಪರಮಾಣು ರಾಶಿ 32, ಆಕ್ಸಿಜನ್ ಪರಮಾಣು ರಾಶಿ 16. ಆದರೆ ಸಲ್ಫೂರಿಕ್ ಆಮ್ಲದ ಸಾಪೇಕ್ಷ ಅನುರಾಶಿ ಎಷ್ಟು ಅಂತ ಕೇಳಿದ್ದಾರೆ. ಸೊ 3ರಲ್ಲಿ 1ನೇದು 98 ಅಂತಕ್ಕಂಥದ್ದು ರೈಟ್ ಆನ್ಸರ್. ಮೆಗ್ನೀಸಿಯಂನ ಪರಮಾಣು ಸಂಖ್ಯೆ 12, ಆದರೆ ಅದರ ವೆಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಏನು ಅಂತ ಕೇಳಿದ್ದಾರೆ. 2 ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ಕಾಯ A ಇಂದ B ಗೆ 7 ಮೀಟರ್ ತ್ರಿಜ್ಯವಿರೋ ವೃತ್ತಾಕಾರದ ಪಥದಲ್ಲಿ ಚಲಿಸ್ತಿದ್ರೆ ಅದರ ಸ್ಥಾನ ಪಲ್ಲಟ ಏನಾಗ್ತದೆ ಅಂತ ಕೇಳಿದ್ದಾರೆ. 14 ಮೀಟರ್ ಆಗಿರ್ತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. 10 kg ರಾಶಿಯ ಒಂದು ಕಾಯ 4 ಮೀಟರ್ ಪರ್ ಸೆಕೆಂಡ್ 1 ಆರಂಭಿಕ ವೇಗದಲ್ಲಿ ಚಲಿಸ್ತದೆ. ಅದರ ವೇಗ 8 ಮೀಟರ್ ಪರ್ ಸೆಕೆಂಡ್ 1 2 ಸೆಕೆಂಡ್ನಲ್ಲಿ ಬದಲಾಯಿಸಬೇಕಾದ್ರೆ ಅದರ ಮೇಲೆ ಪ್ರಯೋಗಿಸಿದ ಬಲ ಎಷ್ಟು ಅಂತ ಕೇಳಿದ್ರು. 20 ನ್ಯೂಟನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ವೇಗೋತ್ಕರ್ಷ ವಿಲೋಮಾನುಪಾತದಲ್ಲಿರೋದು ಯಾವುದು ಅಂತ ಕೇಳಿದ್ದಾರೆ. ರಾಶಿಗೆ ಅಂತಕ್ಕಂಥದ್ದು ಸರಿ ಉತ್ತರ. ಒಬ್ಬ ಈಜುಗಾರ ನೀರನ್ನು ಹಿಂದೆ ತಳ್ಳಿದ್ರೆ ನೀರು ಅವನನ್ನು ಮುಂದೆ ತಳ್ತದ. ಸೊ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದ್ರು. ನ್ಯೂಟನ್ನ 3ನೇ ನಿಯಮ ಅಂತಕ್ಕಂಥದ್ದು ರೈಟ್ ಆನ್ಸರ್. ಆಟದ ಮೈದಾನದ ಮೇಲೆ ಇರುವ ಫುಟ್ಬಾಲನ್ನು ಪ್ರಚನ ಶಕ್ತಿ ಕೇಳಿದ್ದಾರೆ. ಸೊ 0 ಆಗಿರ್ತದ ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ಕಾಯದ ಚಲನಶಕ್ತಿ k ಆಗಿದ್ದಾಗ ಕಾಯದ ವೇಗ ಕಂಡುಹಿಡಿಯುವ ಸೂತ್ರ ಏನು ಅಂತ ಕೇಳಿದ್ದಾರೆ. SV √2k/m ಅಂತಕ್ಕಂಥದ್ದು ಸರಿ ಉತ್ತರ. ಆವೃತ್ತಿ ಮತ್ತು ತರಂಗ ದೂರ ಇವುಗಳಿಗೆ ಇರೋ ಸಂಬಂಧ ಏನು ಅಂತ ಕೇಳಿದ್ದಾರೆ. ವಿಲೋಮಾನುಪಾತದಲ್ಲಿರ್ತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಗಾಳಿಯಲ್ಲಿರುವ ತೇವಾಂಶ ಹೆಚ್ಚಾದರೆ ಶಬ್ದದ ವೇಗ ಏನು ಕೇಳಿದ್ದಾರೆ. ಹೆಚ್ಚಾಗ್ತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ಪರಮಾಣುವಿನ ಪರಮಾಣು ಸಂಖ್ಯೆ ಎಂದರೆ ಅದರ ಡ್ಯಾಶ್ ಅಂತ ಕೇಳಿದ್ರು. ಸೊ ಅದರಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಅಂತಕ್ಕಂಥದ್ದು ಸರಿ ಉತ್ತರ. ಕೆಳಗಿನವುಗಳಲ್ಲಿ ಯಾವುದು ನೀರಿನಲ್ಲಿ ಗಳಸುತನ ಉಂಟು ಮಾಡೋದಿಲ್ಲ ಅಂತ ಕೇಳಿದ್ರು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಸರಿ ಉತ್ತರ. ಒಂದು ಪರಮಾಣುವಿನ L ಕಕ್ಷೆಯಲ್ಲಿರಬೇಕಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಡ್ಯಾಶ್ ಕೇಳಿದ್ದಾರೆ. 15ರಲ್ಲಿ 4, 8 ಅಂತಕ್ಕಂಥದ್ದು ಆಯ್ಕೆ ಸರಿಯಾದ ಉತ್ತರ. ಒಂದು ಪರಮಾಣುವಿನಲ್ಲಿ ಯಾವುದೇ ವಿದ್ಯುತ್ ಅಂಶವನ್ನು ಹೊಂದಿರದ ಕಣ ಯಾವುದಾಗಿರ್ತದೆ ಅಂತ ಕೇಳಿದ್ರು. ನ್ಯೂಟ್ರಾನ್ ಅಂತಕ್ಕಂಥದ್ದು ರೈಟ್. ಪರಮಾಣುವಿನಲ್ಲಿ ನ್ಯೂಟ್ರಾನ್ಗಳ ಇರುವಿಕೆಯನ್ನು ಪತ್ತೆ ಹಚ್ಚಿದವರು ಯಾರು. ಜೇಮ್ಸ್ ಚಾಡ್ವಿಕ್. ಸಾಂದ್ರತೆಯ ಅಂತಾರಾಷ್ಟ್ರೀಯ SI ಮಾನ ಯಾವುದು. kg/m³ ಅಂತಕ್ಕಂಥದ್ದು. ಒಂದು ಪರಮಾಣುವಿನ ರಾಶಿ AMU ಅಂದರೆ ಎಷ್ಟು ಅಂತ ಕೇಳಿದ್ದಾರೆ. 4ನೇದು 1.66 × 10⁻27 ಪರ್ kg. ಸತುವಿನ ಬ್ಲೇಡ್ನಿಂದ ಸತುವನ್ನು ಉದ್ಧರಣ ಮಾಡುವಾಗ ದೊರೆಯುವ ಉಪ ಉತ್ಪನ್ನ ಅಂತ ಕೇಳಿದರು. SO2 ಅಂತಕ್ಕಂಥದ್ದು ರೈಟ್ ಆನ್ಸರ್. ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಏನು ಅಂತ ಕೇಳಿದ್ದಾರೆ. 21ರಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮಂಜುಗಡ್ಡೆ ನೀರಿನ ಮೇಲೆ ತೇಲಲು ಏನು ಕಾರಣ ಅಂತ ಕೇಳಿದರು. ನೀರಿನ ಸಾಂದ್ರತೆ ಮಂಜುಗಡ್ಡೆಯ ಸಾಂದ್ರತೆಗಿಂತ ಹೆಚ್ಚು ಅಂತಕ್ಕಂಥದ್ದು ಸರಿ ಉತ್ತರ. ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಏನು ಕೇಳಿದ್ದಾರೆ. 23ರಲ್ಲಿ 3 Cl2 + 2Ki 2KCl + I2 ಅಂತಕ್ಕಂಥದ್ದು ರೈಟ್ ಆನ್ಸರ್. ನೈಸರ್ಗಿಕ ಅನಿಲ
ಕನಿಷ್ಠ ಮಾಲಿನ್ಯತೆ ಇಂಧನ ಮೂಲ ಏಕೆಂದರೆ ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿರೋದು ಅಂತ ಕೇಳಿದರು. 24ರಲ್ಲಿ ಗಂಧಕ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮರುಭೂಮೀಕರಣಕ್ಕೆ ಕಾರಣವಾದ ಪ್ರಮುಖ ಅಂಶಗಳು ಅಂತ ಕೇಳಿದ್ದಾರೆ. 25ರಲ್ಲಿ ಸರಿಯಾದ ಉತ್ತರ ಬರ್ತದೆ ಜೋಗುವಿಕೆ ಮತ್ತು ಲವಣೀಕರಣ. ಭೂಮಿಯ ಮೇಲ್ಪದರದ ಭಾಗ ಯಾವುದು ಕೇಳಿದ್ದಾರೆ. 26ರಲ್ಲಿ ಶಿಲಾಗೋಳ ರೈಟ್ ಆನ್ಸರ್. ವರ್ಗೀಕರಣದ ಮೂಲ ಘಟಕ ಯಾವುದು ಕೇಳಿದ್ದಾರೆ. ಪ್ರಭೇದ ಅಂತಕ್ಕಂಥದ್ದು ಸರಿ ಉತ್ತರ. ಕೆಂಪು ರಕ್ತ ಕಣದ ಒಂದು ಗುಣ ಕೇಳಿದ್ದಾರೆ. 28ರಲ್ಲಿ ಎರಡನೇದು ಕೋಶಕೇಂದ್ರ ರಹಿತ ಮತ್ತು ದ್ವಿನಿಮ್ನ ಆಕಾರ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕಿರುಕೋಶ ಕೇಂದ್ರ ಪ್ರೋಟೀನ್ನ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ಳುತ್ತದೆ ಏಕೆಂದರೆ ಇದರಲ್ಲಿ ಆವೃತ್ತವಾಗಿರುವ ಕಣದಂಗ ಯಾವುದು ಅಂತ ಕೇಳಿದ್ರು. ರೈಬೋಸೋಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. HIV-ಯಲ್ಲಿರುವ ಕಿಣ್ವ ಯಾವುದು ಅಂತ ಕೇಳಿದ್ದಾರೆ. ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಾಸ್ಟೇಟ್ ಗ್ರಂಥಿಯ ಕೆಲಸವನ್ನು ನಿಯಂತ್ರಿಸಲು ಅವಶ್ಯವಾದ ಖನಿಜ ಯಾವುದು ಅಂತ ಕೇಳಿದ್ರು. ಸತು. ಹೂವಿನಲ್ಲಿರುವ ಪುಂಕೇಸರದ ಕಾರ್ಯ ಅಂತ ಕೇಳಿದ್ದಾರೆ. 32ದಲ್ಲಿ ಬರ್ತಕ್ಕಂಥದ್ದು ಸೆಕೆಂಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪರಾಗ ಉತ್ಪಾದಿಸೋದು. ಸಾವಯವ ಕೃಷಿ ಪದ್ಧತಿಯಲ್ಲಿ ಕಟ್ಟುನಿಟ್ಟಾಗಿ ಬಳಸದಿರೋದು ಅಂತ ಕೇಳಿದ್ದಾರೆ. ರಸಗೊಬ್ಬರ. ಕಿಣ್ವ ಮತ್ತು ಕಾರ್ಯ ಕೇಳಿದ್ರು. ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆ ಜೋಡಿ ಒಂದೇದಿತ್ತು ಅಂದರೆ A1 B3 C4 D2. ಭೂಮಿಯ ಪ್ರಾರಂಭದ ಹಂತದಲ್ಲಿ ಹೊರಪದರದಲ್ಲಿ ಹಂಚಿ ಹೋಗಿದ್ದ ಧಾತುಗಳು ಅಂತ ಕೇಳಿದ್ದಾರೆ. 35ರಲ್ಲಿ ಆಪ್ಷನ್ 3 ನೈಟ್ರೋಜನ್ ಮತ್ತು ಕಾರ್ಬನ್ ಅಂತಕ್ಕಂಥದ್ದು ಬರ್ತದೆ. ಅದು ಸರಿಯಾದ ಉತ್ತರ. ಇಷ್ಟಿತ್ತು ವಿದ್ಯಾರ್ಥಿಗಳೇ 8ನೇ ತರಗತಿಯ 2016ರ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇರ್ತಾವೆ. ನೀವು ಈ ಉತ್ತರಗಳನ್ನು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳೇಬೇಕು, ಅಭ್ಯಾಸ ಮಾಡಲೇಬೇಕು. ಅಂದರೆ ಮಾತ್ರ ಏನಾಗ್ತದಪ್ಪ ಅಂದರೆ ಚೆನ್ನಾಗಿ ನೀವು ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ, ಸೊ ನಮ್ಮ ಸೈನ್ಸ್ ಮತ್ತು SS ನ ವಿಡಿಯೋಗಳನ್ನು ನೋಡಿದ್ರೆ ಎಲ್ಲ ಕ್ವಶನ್ಸ್ಗಳನ್ನು ಅದರಲ್ಲಿ ನಾವು ಕವರನ್ನು ಮಾಡಿದ್ದೀವಿ. ಸೊ ಮತ್ತೆ ಸಿಗ್ತೀನಿ ನಾನು ಮುಂದಿನ ಒಂದು ಕಲಿಕಾ ಹಾಳೆಗಳ ಉತ್ತರಗಳ ಮತ್ತು ನೆಕ್ಸ್ಟ್ ಇಯರ್ ಕ್ವಶನ್ ಪೇಪರ್ಗಳ ವಿಡಿಯೋಗಳೊಂದಿಗೆ.